ಒಂದೂರಿನಲ್ಲಿ ಒಬ್ಬ ರಾಜನಿದ್ದ. ಸುರೇಂದ್ರ ಎಂಬ ಸೈನಿಕ ಆ ರಾಜನ ಅಂತಃಪುರದ ಬಳಿ ಕೆಲಸ ಮಾಡುತ್ತಿದ್ದ. ಸುರೇಂದ್ರ ಇತ್ತ ಶ್ರೀಮಂತನೂ ಅಲ್ಲ, ಅತ್ತ ಕಡುಬಡವನೂ ಆಗಿರಲಿಲ್ಲ. ಪ್ರತಿ ತಿಂಗಳೂ ಬರುತ್ತಿದ್ದ ಸಂಬಳದಲ್ಲೇ ಅವನ ಕುಟುಂಬದ ಜೀವನ ಸಾಗುತ್ತಿತ್ತು. ಆದರೆ ಅವನಿಗೆ ಬೇಗ ಶ್ರೀಮಂತನಾಗಬೇಕೆಂಬ ದುರಾಸೆಯ ಭೂತ ಬೆನ್ನೇರಿತ್ತು. ಅವನು ತನ್ನ ಹೆಂಡತಿಗೆ ಹೇಳಿದ, ಲಕ್ಷ್ಮಿ, ಸಾಧ್ಯವಾದಷ್ಟು ತರುವ ಹಣದಲ್ಲಿ ಉಳಿಸು. ಕೂಡಿಟ್ಟ ಹಣದಲ್ಲಿ ನಿನಗೂ ಒಂದು ಚಿನ್ನದ ಸರ ಮಾಡಿಸುತ್ತೇನೆ. ನಾವು ಆಗ ಶ್ರೀಮಂತರೂ ಅನ್ನಿಸಿಕೊಳ್ಳಬಹುದು ಎಂದನು. ಹೆಂಡತಿ ಹಾಗೆಯೇ ಮಾಡಿದಳು. ಹಣ ಕೂಡಿಟ್ಟಳು. ಸಾಕಷ್ಟು ಹಣ ಸಂಗ್ರಹವೂ ಆಯಿತು. ಸುರೇಂದ್ರ ತನ್ನ ಮಾತಿನಂತೆ ಮುದ್ದಿನ ಮಡದಿಗೆ ಒಂದು ಚಿನ್ನದ ಸರ ಮಾಡಿಸಿಕೊಟ್ಟ. ಮಡದಿ ಸರವನ್ನು ಕೊರಳಿಗೆ ಹಾಕಿಕೊಂಡು ಕನ್ನಡಿಯ ಮುಂದೆ ನಿಂತು ನೋಡಿ ತುಂಬಾ ಸಂತೋಷಪಟ್ಟಳು. ಲಕ್ಷ್ಮಿ, ಈಗ ಹೇಳು, ನೀನು ಶ್ರೀಮಂತನ ಹೆಂಡತಿ ರೀತಿ ಕಾಣುತ್ತಿರುವೆ ಅಲ್ಲವೇ? ಪ್ರೀತಿಯ ನೋಟದಲ್ಲೇ ತನ್ನ ಗಂಡನನ್ನು ನೋಡುತ್ತಾ ಅವಳು ಹೌದು ಎನ್ನುವಂತೆ ತಲೆಯಾಡಿಸಿದಳು. ಇಷ್ಟಾದರೂ ಸುರೇಂದ್ರನಿಗೆ ತಾನಿನ್ನೂ ದೊಡ್ಡ ಶ್ರೀಮಂತನಾಗಬೇಕೆಂಬ ದುರಾಸೆ ಹೆಚ್ಚಾಯಿತು. ಚಿನ್ನವನ್ನು ಮಡಿಕೆಯಲ್ಲಿ ತುಂಬಿಸಿಡಬೇಕೆಂಬ ಹಂಬಲ ಹೆಚ್ಚಿತು. ಹೀಗೆ ಒಂದು ದಿನ ವಾಯುವಿಹಾರಕ್ಕೆಂದು ಕಾಡಿನತ್ತ ಹೊರಟ. ಸ್ವಲ್ಪ ದೂರ ಬಂದು ಒಂದು ಬಂಡೆಯ ಬಳಿ ಹೊರಗೆ ಕುಳಿತ. ಹಾಗೆಯೇ ಆಲೋಚಿಸುತ್ತಾ ತನಗೆ ತಾನೇ ಹೇಳಿಕೊಂಡ, ಈ ಜನ್ಮದಲ್ಲಿ ಮಡಿಕೆಗಳ ತುಂಬ ಚಿನ್ನವನ್ನು ಸಂಪಾದಿಸುತ್ತೇನೋ ಇಲ್ಲವೋ ಎನ್ನುತ್ತಿದ್ದಂತೆಯೇ ಬಂಡೆಯು ಮಾತನಾಡುತ್ತಿರುವ ಧ್ವನಿ ಕೇಳಿಸಿತು. ಗೆಳೆಯ, ನಿನಗೆ ಚಿನ್ನ ಬೇಕಾ? ಶ್ರೀಮಂತನಾಗಬೇಕಾ? ಸುರೇಂದ್ರ ಆಶ್ಚರ್ಯದಿಂದ, ಹೌದು ಹೌದು, ನಿನ್ನ ಮಾತು ನಿಜ, ನನಗೆ ಚಿನ್ನ ಬೇಕು. ಆಗ ಬಂಡೆಯು, ಆಯಿತು, ನೀನು ಮನೆಗೆ ಹೋಗು, ಚಿನ್ನ ಮನೆಯಲ್ಲಿ ಸಿದ್ಧವಿರುತ್ತದೆ ಎಂದಿತು. ಸುರೇಂದ್ರನಿಗೆ ಹಕ್ಕಿಗೆ ರೆಕ್ಕೆ ಬಂದಷ್ಟು ಆನಂದ ಆಯಿತು. ಕುಣಿದಾಡುತ್ತಾ ಮನೆಗೆ ಬಂದ. ಹೆಂಡತಿ ಸಡಗರದಿಂದ ಬಾಗಿಲ ಬಳಿಯೇ ಗಂಡನ ಬರುವಿಕೆಗಾಗಿ ಕಾಯುತ್ತಿದ್ದಳು. ಮತ್ತು ಸುರೇಂದ್ರ ಕುತೂಹಲದಿಂದ ಕೇಳಿದ, ಏನು ವಿಶೇಷ? ಚಿನ್ನ ಏನಾದರೂ ಮನೆಯಲ್ಲಿ ತುಂಬಿದೆಯಾ ಎಂದು. ಆಗ ಲಕ್ಷ್ಮಿ, ಹೌದು ರೀ, ಒಳಗೆ ಬಂದು ನೋಡಿ, 3 ಮಡಿಕೆಗಳು ತುಂಬಿವೆ. ಸುರೇಂದ್ರ ಒಳಗೆ ಬಂದು ಮಡಿಕೆಗಳ ಮೇಲೆ ಮುಚ್ಚಿದ್ದ ಮುಚ್ಚಳವನ್ನು ತೆರೆದು ನೋಡಿದ. 2 ಮಡಿಕೆಯಲ್ಲಿ ಮಾತ್ರ ಚಿನ್ನ ತುಂಬಿತ್ತು. 3ನೇದರಲ್ಲಿ ಮಾತ್ರ ಅರ್ಧದಷ್ಟಿತ್ತು. ಸುರೇಂದ್ರನಿಗೆ ತುಂಬಾ ದುಃಖ ಆಯಿತು. ಹೇಗಾದರೂ ಮಾಡಿ ಆ ಮಡಿಕೆಯನ್ನು ಚಿನ್ನದಿಂದ ತುಂಬಿಸಬೇಕೆಂದು ನಿರ್ಧರಿಸಿದ. ನಿರ್ಧರಿಸುವುದು ಸುಲಭ, ಆದರೆ ಕಾರ್ಯರೂಪಕ್ಕೆ ತರುವುದು ಅಷ್ಟೇ ಕಷ್ಟ. ತನ್ನ ಸಂಪಾದನೆಯನ್ನೆಲ್ಲ ಚಿನ್ನದ ಸಲುವಾಗಿಯೇ ವಿನಿಯೋಗಿಸಿದ. ತನ್ನ ಮಡದಿಯ ಮೈಯಿದ್ದ ಒಡವೆಗಳನ್ನೆಲ್ಲ ಕರಗಿಸಿ ಚಿನ್ನದ ಗಟ್ಟಿ ಮಾಡಿಸಿ ಮಡಕೆಯಲ್ಲಿ ಹಾಕಿದ. ಆಗಲೂ ತುಂಬಲಿಲ್ಲ. ದಿನ ಕ್ರಮೇಣ ಸರಿಯಾಗಿ ಹೊಟ್ಟೆ ತುಂಬ ಬಡವಾದ. ರಾಜ ಒಂದು ದಿನ ಅಂತಃಪುರದಲ್ಲಿರುವಾಗ ಸುರೇಂದ್ರನನ್ನು ನೋಡಿದ. ಆತ ಕ್ಷಯರೋಗಿಯ ಹಾಗಾಗಿದ್ದ. ರಾಜ ಆಶ್ಚರ್ಯದಿಂದ ಕೇಳಿದ, ಯಾಕೆ ಹೀಗೆ ಬಡಕಲ ಆಗಿದ್ದೀಯಾ? ನಾನು ಕೊಡುವ ಸಂಭಾವನೆ ಜೀವನ ನಿರ್ವಹಣೆಗೆ ಸಾಲುತ್ತಿಲ್ಲವೇ ಎಂದನು. ಸುರೇಂದ್ರ ಹಲುಬುತ್ತಾ ಹೌದು ಎಂದು ತಲೆ ತೂಗಿದ. ರಾಜ ಆ ತಿಂಗಳಿನಿಂದಲೇ ಅವನ ಸಂಭಾವನೆಯನ್ನು ಹೆಚ್ಚಿಸಿದ. ಅದನ್ನೂ ಚಿನ್ನದ ಸಲುವಾಗಿಯೇ ಖರ್ಚು ಮಾಡಿ ಮಡಕೆ ತುಂಬತೊಡಗಿದ. ಈಗಲೂ ಮಡಕೆಯು ತುಂಬಲೇ ಇಲ್ಲ. ಮತ್ತು ತಿಂಗಳುಗಳು ಉರುಳಿದವು. ಈಗಲೂ ಸುರೇಂದ್ರ ಸೊರಗು ಮುಖದಲ್ಲೇ ಇರುವುದನ್ನು ಕಂಡು ರಾಜ ಕೇಳಿದ, ಸುರೇಂದ್ರ, ಈಗಲೂ ಮೊದಲಿನಂತೆಯೇ ಇರುವೆಯಲ್ಲ? ನಿಜ ಹೇಳು, ಏನಾದರೂ ಅಚಾತುರ್ಯ ಮಾಡಿಕೊಂಡಿರುವೆಯಾ? ಸುರೇಂದ್ರ ಮೂಕನಂತೆ ರಾಜನನ್ನೇ ನೋಡತೊಡಗಿದ. ರಾಜ ಹಾಗೆಯೇ 1-2 ನಿಮಿಷಗಳ ಕಾಲ ಸುರೇಂದ್ರನನ್ನೇ ನೋಡುತ್ತಾ ಹೇಳಿದ, ನನಗನಿಸುತ್ತದೆ, ನೀನು ಏನಾದರೂ 3 ಮಡಕೆಗಳ ಚಿನ್ನವನ್ನು ಪಡೆದೆಯಾ ಎಂದನು. ಸುರೇಂದ್ರ ಗಾಬರಿ ಹಾಗೂ ಆಸಕ್ತಿಯಿಂದ ಹೇಳಿದ, ಹೌದು ಪ್ರಭು, ಆದರೆ ಈ ವಿಷಯ ನಿಮಗೆ ಹೇಗೆ ಗೊತ್ತು? ರಾಜ ಹೇಳಿದ, ನಾನು ಕಾಡಿನಲ್ಲಿ ಒಂದು ಬಾರಿ ಬಂಡೆಯ ಬಳಿ ಕುಳಿತಿದ್ದಾಗ ಇದೇ ತೊಂದರೆಗೆ ಸಿಲುಕಿದ್ದೆ. ನಾನು ಕೂಡ 3 ಮಡಕೆಗಳ ಚಿನ್ನವನ್ನು ಅರಮನೆಗೆ ತಂದಿದ್ದೆ. ಆದರೆ 3ನೆಯ ಮಡಕೆಯು ನಿಜಕ್ಕೂ ದುರಾಸೆಯ ಭೂತ. ಅದರಲ್ಲಿ ಎಷ್ಟು ಚಿನ್ನ ತುಂಬಿದರೂ ತುಂಬುವುದೇ ಇಲ್ಲ. ನಿನ್ನಂತೆಯೇ ತುಂಬಾ ದಿನ ಚಿನ್ನದ ಆಸೆಗಾಗಿ ಕೊರಗಿ ಸೊರಗಿ ಸಣ್ಣಗಾಗುತ್ತಾ ಬಂದಿದ್ದೆ. ಆಮೇಲೆ ಪರಮಾಶ್ಚರ್ಯದಿಂದ ಬಿಟ್ಟ ಬಾಯಿ ಮುಚ್ಚದೆ ಸುರೇಂದ್ರ ಪ್ರಶ್ನಿಸಿದ,
ಆಮೇಲೆ ಆ ಮಡಕೆಗಳ ಚಿನ್ನವನ್ನೆಲ್ಲ ನನಗೆ ಕೊಟ್ಟಿದ್ದ ಬಂಡೆಗೆ ಹಿಂತಿರುಗಿಸಿ ಕೊಟ್ಟು ಬಂದು ನೆಮ್ಮದಿಯ ಜೀವನ ನಡೆಸುತ್ತಿದ್ದೇನೆ. ಸುರೇಂದ್ರ: ಪ್ರಭುಗಳೇ, ನನ್ನ ಪಾಡು ಹಾಗೆಯೇ ಆಗಿದೆ. ಈಗ ನಾನೇನು ಮಾಡಲಿ ಎಂದು ಕೇಳಿದ. ಮಾಡುವುದೇನೋ, ಮೊದಲು ಎಲ್ಲಾ ಚಿನ್ನ ತುಂಬಿರುವ ಮಡಕೆಗಳನ್ನು ಆ ಮರಕ್ಕೆ ಕೊಟ್ಟು ಬಂದುಬಿಡು. ದುರಾಸೆಯ ಭೂತ ಮೇಲೇರಿರುವುದು, ತಾನಾಗಿ ಕೆಳಗಿಳಿದು ಹೋಗುವುದು. ಸುರೇಂದ್ರ ಹಾಗೆಯೇ ಮಾಡಿದ. ಮೊದಲಿನಂತೆ ಮುಖದಲ್ಲಿ ಸಂತಸ ಮೂಡಿತು. ದೊರೆಯು ಕೊಡುತ್ತಿದ್ದ ಹೆಚ್ಚಿನ ಸಂಭಾವನೆಯೇ ಈಗ ಅವನಿಗೆ ಸಾಕೆನಿಸಿತು. ತನ್ನ ಮದಿಯೆಯೊಂದಿಗೆ ಸುಖವಾಗಿ ಜೀವನ ನಡೆಸತೊಡಗಿದ.